ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ನೀವು ನೋಡ್ತಾ ಇರಬಹುದು, ಹಲವಾರು ಜನ ಜಗಳಗಳನ್ನ ಮಾಡಿಕೊಂಡು, ಇನ್ನು ಹಲವಾರು ಜನ ಸೈಲೆಂಟ್ ಆಗಿ ಇದ್ಕೊಂಡು, ಮತ್ತೆ ಕೆಲವರು ಜನ ಮಧ್ಯೆ ಬೆಂಕಿಗಳನ್ನ ಇಟ್ಕೊಂಡು ಆಟವನ್ನ ಆಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಇಲ್ಲಿ ಮನೆಯಲ್ಲಿ ಒಬ್ರು ತುಂಬಾ ಸೆನ್ಸಿಟಿವ್, ನಾನು ಪಾಸಿಟಿವ್ ಅನ್ಕೊಂಡು ಸಿಕ್ಕಾಪಟ್ಟೆ ದಿನದಿಂದ ಮನೆ ಒಳಗೆ ಇದ್ದಾರೆ. ಜೊತೆಗೆ ಒಬ್ಬರ ಹಿಂದೆನೇ ಬಾಲದಂತೆ ಅಂಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ನಾನು ಉಳ್ಕೊಬಿಡ್ತೀನಿ ಅಥವಾ ಅವರು ನನ್ನ ಜೊತೆಗಿದ್ರೆ ಯಾರು ಕೂಡ ನನ್ನ ಸವಾಸಕ್ಕೆ ಬರಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಕೂಡ ಇದ್ರು. ಸೊ ಅದರಂತೆ ಈ ವಾರದ ಟಾಸ್ಕ್ ಅನ್ನು ಆಡಿದ್ರು. ಬಟ್ ಆ ಟಾಸ್ಕ್ ಅಲ್ಲಿ ಹೀನಾಯವಾಗಿ ಸೋತು ಈಗ ವಿರುದ್ಧ ಟೀಮಿನಲ್ಲಿ ಆಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು. ಅವರು ಬೇರೆ ಯಾರು ಅಲ್ಲ, ಪಾಸಿಟಿವ್ ಗೌತಮಿ ಅವರು. ಸೊ ಪಾಸಿಟಿವ್ ಅನ್ನೋ ಒಂದು ಮುಖವಾಡನ ಹಾಕೊಂಡು ನೆಗೆಟಿವ್ ಆಗಿ ಆಟ ಆಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಈ ವ್ಯಕ್ತಿ ಒಂದು ಸಲ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ, ನನ್ನನ್ನ ಮುಟ್ಟಿ ಮಾತಾಡ್ಸಿದ್ರೆ ನನಗೆ ಇಷ್ಟನೇ ಆಗಲ್ಲ, ಅದು ಯಾರಾಗಿದ್ರು ಕೂಡ ಅಷ್ಟೇ ಅಂತ ಹೇಳಿ. ಬಟ್ ಯಾರಾದ್ರೂ ಕೂಡ ಅಷ್ಟೇ, ನನ್ನನ್ನು ಮುಟ್ಟಿ ಮಾತಾಡ್ಸಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ. ಸೊ ನಾನು ತುಂಬಾ ನೀಟ್ನೆಸ್ ಅಥವಾ ನಾನು ಯಾರ ಹತ್ರನೂ ಮುಟ್ಟಿಸ್ಕೊಳ್ಳಲ್ಲ ಅಥವಾ ನಾನು ಯಾರಿಗೂ ಹಕ್ಕೊಡಲ್ಲ ಅಥವಾ ಶೇಕ್ ಹ್ಯಾಂಡ್ ಕೊಡಲ್ಲ, ಹಾಗೆ ಹೀಗೆ ಅನ್ಕೊಂಡು ದೊಡ್ಡ ಪೋಸ್ ಗಳನ್ನ ಕೊಡ್ತಿದ್ದಂತಹ ಈ ಗೌತಮಿ ಇವತ್ತು ಮಂಜಣ್ಣ ಅವರು ಗೌತಮಿಗೆ ಮುತ್ತನ್ನ ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೇಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಸೊ DDTV MM TV ಅಂತ ಹೇಳಿ. ಸೊ ಆ ಟಾಸ್ಕ್ ಇನ್ನೇನು ಮುಗಿದು ಹೋಗಿರುತ್ತೆ, ಆಲ್ಮೋಸ್ಟ್ ಮುಗ್ದು ಹೋಗಿರ್ತದೆ. ಆ ಟಾಸ್ಕ್ ಅನ್ನ ಆಡುವಂತ ಅವಶ್ಯಕತೆ ಇರಲ್ಲ. ಬಟ್ ಮಂಜಣ್ಣ ಅವರಿಗೆ ಒಂದು ಕನ್ನಡಕವನ್ನ ಹಾಕ್ಸಿಬಿಟ್ಟು ಒಂದು ಏನೋ ಒಂದು ಕ್ಯಾರೆಕ್ಟರ್ ನ ಕೊಟ್ಟಿರ್ತಾರೆ. ಆ ಗ್ಯಾಪ್ ಅಲ್ಲಿ ಮಂಜಣ್ಣ ಅವರು ಗೌತಮಿಗೆ ಕಿಸ್ ಅನ್ನ ಕೊಟ್ಬಿಡ್ತಾರೆ. ಸೊ ಗೌತಮಿಗೆ ಒಂದು ಬಾರಿ ಧನರಾಜ್ ಅವರು ಇಲ್ಲಿಂದ ಹೊಡೆದಿರ್ತಾರೆ. ಸೊ ಆಗ ಕೂಡ ಅದನ್ನ ದೊಡ್ಡರಾದಂತ ಮಾಡಿರ್ತಾರೆ. ನನಗೆ ಹಂಗ ಹೊಡೆಯೋದಾಗಿರ್ಬೋದು ಅಥವಾ ಟಚ್ ಮಾಡಿ ಮಾತಾಡ್ಸೋಗಿರ್ಬೋದು ನನಗೆ ಇಷ್ಟನೇ ಆಗಲ್ಲ, ಅದು ಯಾರಿದ್ರೂ ಅಷ್ಟೇ, ನನಗೆ ಸ್ವತಃ ಅಣ್ಣ ಇದ್ರು ಅಷ್ಟೇ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ. ಬಟ್ ಇವತ್ತು ಮಂಜಣ್ಣ ಅವರು 2 ಬಾರಿ ಈ ಕಡೆ ಕೆನ್ನೆಗೊಂಬಾರಿ ಈ ಕಡೆ ಕೆನ್ನೆಗೊಂಬಾರಿ ಮುತ್ತನ ಕೊಡ್ತಾರೆ. ಆದ್ರೂ ಕೂಡ ಗೌತಮಿ ಏನೂ ರೆಸ್ಪಾನ್ಸ್ ಮಾಡಲ್ಲ. ಈಗಾಗಲೇ ಗೌತಮಿ ಹಾಗೂ ಮಂಜಣ್ಣ ನಡುವೆ ಏನೋ ಇದೆ ಅಂತ ಹೇಳಿ ಹಲವಾರು ಜನ ಮೇಮ್ಸ್ ಗಳಲ್ಲಿ ಹಾಗೂ ಹಲವಾರು ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೂಡ ಬರ್ತಾ ಇದೆ. ಬಟ್ ಇದಕ್ಕೆ ಏನನ್ನೂ ರೆಸ್ಪಾನ್ಸ್ ಮಾಡದ ಗೌತಮಿ ಬೇರೆ ಯಾರಾದ್ರೂ ಒಬ್ರು ಮುಟ್ಬಿಟ್ರೆ ಅದನ್ನ ದೊಡ್ಡದಾಗಿ ತೋರಿಸ್ಕೋತಾಳೆ. ನಾನು ತುಂಬಾ ಸಾಚ ಅಂತಾನು ಕೂಡ ತೋರಿಸ್ಕೋತಿದ್ಲು. ಬಟ್ ಇದರ ಬಗ್ಗೆ ಒಂದು ಕಮೆಂಟ್ ಕೂಡ ಮಾಡಿಲ್ಲ ಅಥವಾ ಒಂದೇ ಬಾರಿ ಈ ಕಡೆ ಕೆನ್ನೆ ಕೊಡ್ಬೇಕಾದ್ರೆ ಮುತ್ತನ್ನ ಸುಮ್ಮನಿದ್ದರು, ಈ ಕಡೆದಕ್ಕೂ ಸುಮ್ಮನಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅದಕ್ಕೆ ಒಪ್ಪಿಗೆ ಇತ್ತು. ಸೊ ಮಂಜಣ್ಣ ಆದ್ರೆ ಮುಟ್ಟಿ ಮಾತಾಡ್ಸ್ಬೋದು ಅಥವಾ ಮುತ್ಕೊಟ್ಟು ಮಾತಾಡ್ಸ್ಬೋದು. ಇನ್ನು ಕೆಲವರು ಆಟ ಅಂತ ಬಂದಾಗ ಹೊಡೆಯೋದಾಗಿರ್ಬೋದು ಅಥವಾ ನೀರನ್ನ ಚೆಲ್ಲೋದಾಗಿರ್ಬೋದು ಅದೆಲ್ಲೆಲ್ಲೋ ಮಿಸ್ ಆಗಿ ಬೀಳುತ್ತೆ. ಅದನ್ನ ದೊಡ್ಡದಾಗಿ ತೋರಿಸ್ಬಿಟ್ಟು ಅವರನ್ನ ಕೆಟ್ಟರಾಗಿ ಮಾಡುವಂತಹ ಗೌತಮಿ ಎಷ್ಟರ ಮಟ್ಟಿಗೆ ನೆಟ್ಟಿಗಿದ್ದಾರೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಬಟ್ ಅವರಿಬ್ರು ಮಾಡಿದ್ದು ಅದು ಕಾಮಿಡಿ ಆಗಿರ್ಬೋದು, ತುಂಬಾ ಜನ ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತಾನು ಹೇಳ್ಬೋದು. ಬಟ್ ಈ ಹಿಂದೆ ನಡೆದಂತಹ ಘಟನೆಗಳನ್ನ ನಾವು ನೆನ್ಸ್ಕೊಂಡ್ರೆ ನಾನು ಮುಟ್ಟಿಸ್ಕೊಳ್ಳಲ್ಲ ಅಂತ. ಬಟ್ ಪಪ್ಪಿ ಕೊಟ್ಟಿದ್ದನ್ನ ಪಡ್ಕೊಂಡು ಸುಮ್ಮನಿರೋರು ಮುಟ್ಟಿದ್ರೆ ಏನ್ ತಪ್ಪು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು.